ನಂಜನಗೂಡಿನ ಶ್ರೀಕಂಠೇಶ್ವರನಿಗೆ ಅಪಮಾನ ಮಾಡಿದ್ರು ಎಂಬ ಕಾರಣಕ್ಕಾಗಿ ಇವತ್ತು ನಂಜನಗೂಡು ಬಂದ್ಗೆ ಕರೆ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಂಜನಗೂಡು ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವರ ಸನ್ನಿಧಾನದಲ್ಲಿ ಒಂದಷ್ಟು ಭಕ್ತರು ಬಂದಿದ್ದಾರೆ. ಅವರಿಗೆ ಮಾಹಿತಿಯ ಕೊರತೆ ಇದೆ. ಹಾಗಾಗಿ ಬೇರೆ ಬೇರೆ ಭಾಗದಿಂದ ಶ್ರೀ ನಂಜುಂಡೇಶ್ವರನ ದರ್ಶನಕ್ಕಾಗಿ ಆಗಮಿಸಿದ್ದಾರೆ. ಇನ್ನು ದರ್ಶನಕ್ಕೆ ಯಾವುದೇ ಅಡ್ಡಿಯನ್ನ ಪಡಿಸಬಾರ್ದು ಅಂತ ಹೇಳಿ ಮೈಸೂರು ಜಿಲ್ಲಾಡಳಿತ ಕೂಡ ಹೇಳಿದೆ, ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಹೇಳಿದೆ. ಅದರಂತೆ ದೇವಸ್ಥಾನಕ್ಕೆ ಎಂದಿನಂತೆ ಭಕ್ತರು ಬರ್ತಿದ್ದಾರೆ. ಆದ್ರೆ ನಂಜನಗೂಡಿನ ಜನರು ಸ್ವಯಂ ಪ್ರೇರಿತರಾಗಿ ಇವತ್ತು ಬಂದ್ ನಲ್ಲಿ ತೊಡಗಿಕೊಂಡಿದ್ದಾರೆ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬೆಳಗಿನಿಂದಲೂ ಕೂಡ ಬಂದ್ ಮಾಡಿ ಈ ಒಂದು ಬಂದ್ಗೆ ಅಭೂತಪೂರ್ವ ಯಶಸ್ವಿ ನೀಡುವಂತೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಯಾವುದೇ ಅಂಗಡಿಗಳನ್ನ ತೆರೆದಿಲ್ಲ. ನಂಜನಗೂಡಿನಲ್ಲಿರುವಂತಹ ರಥಬೀದಿ, ರಾಜಬೀದಿ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಪೂರ್ಣವಾಗಿ ಅಂಗಡಿಗಳನ್ನ ಬಂದ್ ಮಾಡಲಾಗಿದೆ. ಇನ್ನು ಇದರ ನಡುವೆ ಸಾಕಷ್ಟು ಮಂದಿ ಪೊಲೀಸರನ್ನ ಬಿಗಿ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ. ದೇವಸ್ಥಾನದ ಅಂಗಳಗಳು ಹಾಗೂ ಅಕ್ಕಪಕ್ಕದ ರಸ್ತೆಗಳಲ್ಲಿ ಕೂಡ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಸೇರಿದಂತೆ ಜಿಲ್ಲೆಯ ಡಿಆರ್ ಪೊಲೀಸ್ ಹಾಗೂ ಸ್ಥಳೀಯ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು ಎಂಬ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದ್ದು ಪೊಲೀಸರು ಗಸ್ತು ತಿರುಗುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಶ್ರೀಕಂಠೇಶ್ವರ ದೇವಸ್ಥಾನದ ಅಂಗಳದಲ್ಲಿಯೇ 2 ರಿಸರ್ವ್ ಪೊಲೀಸ್ಗಳನ್ನ ಇಟ್ಟುಕೊಂಡು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು ಎಂಬ ರೀತಿಯಲ್ಲಿ ಎಚ್ಚರಿಕೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ನಮ್ ಜೊತೆ ದೇವಸ್ಥಾನದ ಸಮೀಪದಲ್ಲೇ ಶ್ರೀಕಂಠೇಶ್ವರ ಸ್ವಾಮಿಯ ಭಕ್ತರಿದ್ದಾರೆ. ಬಂದ್ಗೆ ಕರೆ ಕೊಟ್ಟಿರೋರು, ನಾ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಬಂದ್ಗೆ ಕರೆ ಕೊಟ್ರಿ, ಏನ್ ವಿಶೇಷ? ಬಂದ್ ವಿಶೇಷ ಏನಂತಂದ್ರೆ ಸರ್, ತಲತಲಾಂತರದಿಂದ ನಡ್ಕೊಂಡು ಬರ್ತಾ ಇರೋಂತ ಒಂದು ಆಚರಣೆಯನ್ನ ಏಕಾಏಕಿ ಬಂದು ಈ ರೀತಿ ಅಡ್ಡಪಡಿಸಿ ಈ ರೀತಿ ಅಪಮಾನ ಮಾಡಿರೋದನ್ನ ಖಂಡಿಸಿ ನಾವು ಇವ್ರಿಗೆ ದೇವಾಲಯದ ಆಡಳಿತ ಮಂಡಳಿಯ ಕಾರ್ಯನಿರ್ವಾಹಕ ಅಧಿಕಾರಿಯವರೇ ದೂರನ್ನು ದಾಖಲಿಸಿದ್ದಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತ ಒಂದು ಕ್ರಮ ಜರುಗಿಸಲಿಲ್ಲ. ಇಲ್ಲಿ ಪ್ರತಿಭಟನೆ ನಡೀತು. ಪ್ರತಿಭಟನೆ ನಡೆದಾಗ್ಲೂ ಕೂಡ ಯಾವುದೇ ರೀತಿಯಾದಂತ ಜರುಗಿಸಲಿಲ್ಲ. ಅವತ್ತೇ ಬಂದಿನ ಎಚ್ಚರಿಕೆಯನ್ನು ಕೊಟ್ಟಿದ್ವು, ಸ್ವಯಂ ಪ್ರೇರಿತವಾಗಿ ನಂಜನಗೂಡು ಬಂದಾಗುತ್ತೆ ಅಂತ. ಇವತ್ತು ನೋಡಿ, ಯಾರು ಹೋಗಿ ಅವ್ರನ್ನ ಬಲವಂತವಾಗಿ ಬಾಗ್ಲಾಕ್ಸಂತದ್ದಲ್ಲ, ಇಡೀ ಸ್ವಯಂ ಪ್ರೇರಿತವಾಗಿ ನಂಜನಗೂಡು ಬಾಗ್ಲಾಕಿದೆ. ಯಾಕಂದ್ರೆ ನಂಜನಗೂಡಿನ ಅಷ್ಟು ಜನ ನಂಜುಂಡೇಶ್ವರ ಇರೋದ್ರಿಂದಲೇ ನಂಜುಂಡಪ್ಪನ ಅನ್ನ ಅಂತೇಳಿ ತಿನ್ನೋದು ಅಂತೇಳಿ ನಂಜನಗೂಡಿಗೆ ಹೆಸರಿದೆ ನಂಜುಂಡೇಶ್ವರನಿಂದ. ಅದಕ್ಕಾಗಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಹಾಕಿದ್ದಾರೆ. ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ, ಯಾರೋ ಕೇವಲ 3 ಜನ ಕಿಡಿಗೇಡಿಗಳು ಮಾಡಿದಂತ ಕೃತ್ಯವನ್ನ ಇವತ್ತು ಸಮರ್ಥಿಸಿಕೊಳ್ಳುವಂತ ಹಂತಕ್ಕೆ ಹೋಗಿರೋದ್ರಿಂದ ಈ ಒಂದು ಘಟನೆ ಇವತ್ತು ನಡೆದಿದೆ. ಬಟ್ ಜಿಲ್ಲಾಡಳಿತ ಯಾವುದೇ ಬಂದ್ಗೆ ಅವಕಾಶ ಇಲ್ಲ ಅಂತ ಹೇಳಿದೆ, ಆದ್ರೂ ಕೂಡ ಬಂದ್ ಮಾಡ್ತಿದ್ರಿ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ? ಯಾವುದೇ ಬಂದ್ಗಾಗ್ಲಿ ಮತ್ತೊಂದಕ್ಕಾಗ್ಲಿ ಅನುಮತಿ ಅನ್ನೋದೇ ಎಲ್ಲೂ ಇಲ್ಲ ಸರ್. ಯಾವ ಬಂದ್ಗೂ ಎಲ್ಲೂ ಜಗತ್ತಲ್ಲಿ ಎಲ್ಲೂ ಅನುಮತಿ ಕೊಡ್ತೀನಿ ನೀವು ಬಂದ್ ಮಾಡಿ ಅನ್ನೋಂಥದ್ದು ಇಲ್ವೇ ಇಲ್ಲ. ಇವರು ಬಂದನ್ನ ವೈಫಲ್ಯ ಮಾಡಬೇಕು ಅಂತ ಹೇಳಿ ಬಂದ್ಗೆ ಅನುಮತಿ ಇಲ್ಲ ಅಂತ ಹೇಳಿದ್ರೆ ಹಿಂದೆ ಯಾವ್ದು ಕೊಟ್ಟಿದ್ದಾರೆ ಬಂದ್ಗೆ ಅಂತ ಜಿಲ್ಲಾಡಳಿತನ ನಾವು ಒಂದ್ಸರಿ ಪ್ರಶ್ನೆ ಮಾಡಬೇಕು. ನಾನು ಈ ಮೂಲಕನೂ ಪ್ರಶ್ನೆ ಮಾಡ್ತೀನಿ. ಮತ್ತಿನ್ನೊಂದು, ಇಲ್ಲಿ ಇರತಕ್ಕಂಥ ಅಧಿಕಾರಿಗಳನ್ನ ಅಥವಾ ಪುರೋಹಿತರನ್ನ ಅವ್ರನ್ನ ಬೆದರಿಸಿ ಬೇರೆ ರೀತಿಯಲ್ಲಿ ಮಾಡಿಸುವಂಥದ್ದು ಕೆಲಸಗಳು, ಅವರು ನಾವಿಲ್ಲಿ ಆಗೇ ಇಲ್ಲ ಅನ್ನೋಂಥದ್ದು, ಒತ್ತಡ ಏರಿತಾರಂಥದ್ದು, ಇವೆಲ್ಲವೂ ನಾವು ಕಾಣ್ತಾ ಇದೀವಿ. ನಮ್ಗೆ ಮುನ್ನೋಟಕ್ಕೆ ಈಗಲೇ ಸುಲಭವಾಗಿ ಹಾಗೆ ಕಾಣ್ತಾ ಇದೆಯಲ್ಲ ಎಲ್ಲವೇ. ಬಂದು ಸ್ವಯಂ ಪ್ರೇರಿತವಾಗಿ ಇಡೀ ನಂಜನಗೂಡಿನ ಜನ ತಾವಾಗೇ ಮಾಡಿದ್ದಾರೆ. ಒಂದು ರೌಂಡನ್ನ ನಂಜನಗೂಡನ್ನು ತಿರುಗಿದ್ರೆ ಗೊತ್ತಾಗುತ್ತೆ, ನಂಜನಗೂಡಿನ ಜನ ನಂಜುಂಡೇಶ್ವರನ ಪರವಾಗಿ ನಿಂತಿದ್ದಾರೆ. ನಂಜುಂಡೇಶ್ವರನ ಭಕ್ತರು ನಂಜುಂಡೇಶ್ವರನಿಗೆ ಆಗಿರತಕ್ಕಂಥ ಅಪಮಾನವನ್ನು ಖಂಡಿಸಿ ಇವತ್ತು ನಂಜನಗೂಡನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ನಿನ್ನೆ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಎಎಸ್ಪಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತದೆ. ಸಭೆನಲ್ಲಿ ನೀವು ಕೂಡ ಭಾಗಿಯಾಗಿರ್ತೀರಿ, ಬಟ್ ಸಭೆಯಿಂದ ಹೊರ ಬರ್ತೀರಿ. ಅಂದ್ರೆ ಬಂದ್ಗೆ ನಾವು ಬೆಂಬಲ ಏನಂತಂದ್ರೆ ಸರ್, ಅದು ಅವರು ಏಕಪಕ್ಷೀಯವಾಗಿ ಮಾಡಿದ್ರು. ಯಾರಿಗೂ ಸರಿಯಾದಂತ ಮಾಹಿತಿ ಇಲ್ಲ. ಮಾಹಿತಿನೇ ಇಲ್ಲ ಶ್ರೀಕಂಠೇಶ್ವರನ ಭಕ್ತರಿಗೆ. ಹಿಂಗೆ ಈ ರೀತಿ ಇರ್ತದೆ. ಸಭೆಗೆ ಬನ್ನಿ ಅಂತ ಶಾಂತಿ ಸಭೆ ಮಾಡಬೇಕಾದ್ರೆ ಎರಡೂ ಪಂಗಡಗಳನ್ನ ಕೂರಿಸಿ ಯಾರ್ಯಾರಿದ್ದಾರೆ ಅದನ್ನ ಏನಾಗುತ್ತೆ ಅನ್ನೋದು ಕ್ಲಿಯಾರಿಟಿ ಕೊಡ್ಬೇಕು. ಇವರು ತಿಪ್ಪೆ ಸಾರಸಕ್ಕೋಸ್ಕರ ಅಷ್ಟೇ ಇವರು ಮಾಡಿರೋಂಥದ್ದು. ಇದು ಇವ್ರಿಗೆ ಬೇಕಾದಂಗೆ ಮಾಡ್ಕೊಳ್ಳಿಕ್ಕೆ, ಇವ್ರಿಗೆ ಬೇಕಾದಂಗೆ ಮುಚ್ಚಳಿಕೆ ಬರ್ಕೊಂಡು ಇದನ್ನ ಮುಚ್ಚಾಕ್ಲಿಕ್ಕೆ ಮಾಡಿರೋಂಥದ್ದು. ಯಾಕೆ ನಂಜುಂಡೇಶ್ವರನ ಭಕ್ತರು ಬಂದ್ರೆ ಏನು ಘಟನೆ ಆಯ್ತು ಅನ್ನೋದನ್ನ ಹೇಳ್ತಾರೆ, ಮಾಧ್ಯಮದವರು ಬರ್ತಾರೆ ಅಂತೇಳಿ. ಮಾಧ್ಯಮದವ್ರನ್ನು ಕೂಡ ಒಳಗಡೆ ಬಿಟ್ಟಿರಲಿಲ್ಲ. ಮಾಧ್ಯಮದವರು ಪ್ರತಿಭಟಿಸಿದ್ರು, ಒಳಗಡೆ ಬಿಡಿ ಅಂತ. ಇಲ್ಲ, ನಿಮ್ಗೆ ಕೊನೆ ಕರಿತೀನಿ ಅಂತ ಹೇಳ್ತಾ ಇದ್ರು ಇವರು. ನಾವು ನಮ್ಮ ಎಲ್ಲ ನಂಜುಂಡೇಶ್ವರನ ಭಕ್ತರು ಹೇಳಿದ್ ಒಂದೇ, ಯಾರು ಮುಖಂಡರುಗಳಿಲ್ಲದೆ ನೀವು ಏಕಾಏಕಿ ಕರೆದಿದ್ದೀರಾ ಏಕಪಕ್ಷೀಯವಾಗಿ, ನಮ್ಮ ಮುಖಂಡರನ್ನೆಲ್ಲ ಸೇರಿಸಿ DC ನೇತೃತ್ವದಲ್ಲಿ ಕರೀರಿ ನೀವು ಶಾಂತಿ ಸಭೆನ ಅಂತ ಹೇಳಿ ಹೊರ ನಡೆದಿದ್ದಾರೆ. ನೀವು ಅರ್ಚಕರನ್ನ ಪ್ರೇರೇಪಿಸ್ತಿದ್ದೀರಿ ಪ್ರತಿಭಟನೆಗೆ? ಯಾರು ಪ್ರೇರೇಪಿಸೋದಿಲ್ಲ ಸರ್. ನಾವು ನಿಮ್ಮನ್ನ ಪ್ರೇರೇಪಿಸಬಹುದು ಸರ್. ಕಣ್ಣೀರ್ ಹಾಕ್ಸಕ್ಕಾಗತ್ತಾ ಸರ್? ನೀವು ಒಂದು ವಿಜುವಲ್ ಅನ್ನ ನೋಡಿದಿರಾ? ಕಣ್ಣೀರ್ ಹಾಕ್ಸೋದಕ್ಕೆ ನಾನು ಪ್ರೇರೇಪಿಸಿ ಆಗ ಮಾಡಿ ಈಗ ಮಾಡಿ ಅಂತ ನಟಿಸಕ್ಕಾಗತ್ತಾ ಕಣ್ಣೀರ್ ಹಾಕಿ?
ಏನಾಗಿದೆ ಘಟನೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಸರ್. ನಾನು ಇದೇ ಕುರಿತಾಗಿ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಗೃಹ ಮಂತ್ರಿಗಳಿಗೂ ಕೂಡ ಒಂದು ಮೆಮೊರಂಡಮ್ ಸಲ್ಲಿಸಂತದ್ದಾಗಿದೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳಾಗ್ತಿದೆ, ಮೆಮೊರಂಡಮ್ ಸಲ್ಲಿಸಂತದ್ದಾಗ್ತಿದೆ. ಆದರೂ ಕೂಡ ಯಾವ ಹುನ್ನಾರಕ್ಕೋಸ್ಕರ ಆ ಒಂದು 3-4 ಜನ ಸರ್ ನಮ್ಮ ಈ ನಂಜುಂಡೇಶ್ವರನ ಕ್ಷೇತ್ರದಲ್ಲಿ ಜಾತ್ಯತೀತವಾಗಿ ನಂಜನಗೂಡು ಇರೋಂಥದ್ದು. ನಂಜನಗೂಡಿನ ರಥ ಹೊರಡಬೇಕಾದ್ರೆ ನಮ್ಮ ದಲಿತ ಸಮುದಾಯದವರೇ ಚಕ್ರರು ಅಂತೇಳಿ ರಥವನ್ನು ಮುನ್ನಡೆಸುವಂಥದ್ದು. ಇವತ್ತು ಅವರು ಕೂಡ ಬಂದಿದ್ದಾರೆ, ಅವರು ಭಾಗವಹಿಸ್ತಾರೆ. ಅವರು ಹೇಳಿದ್ದಾರೆ ನಮ್ಮ ಭಾವನೆಗೆ ಅದಕ್ಕೆ ನಾವು ನಂಜುಂಡಪ್ಪ ನನ್ನ ಕೆಲಸ ಮಾಡೋಂಥವ್ರು ನಾವು ಅಂತೇಳಿ. ಇವರು ಯಾರೋ 3 ಜನ ಆಕ್ಚುಲಿ ಆಗಿ ನಂಜನಗೂಡು ಟೌನ್ ಅವ್ರು ಯಾರು ಅಲ್ಲ ಸರ್. ಇದು ನಗರಲೆಯಿಂದ ಬರೋಂಥವ್ನು, ಮಲ್ಲಹಳ್ಳಿಯಿಂದ ಬರೋಂಥವ್ರು, ಕಾರ್ಯದಿಂದ ಬರೋಂಥವ್ರು. ಅವ್ರಿಗೆ ನಂಜನಗೂಡು ಆಚರಣೆ ಏನು ಗೊತ್ತು, ಅವ್ರು ಬಂದು ಏಕಾಏಕಿಯಾಗಿ ಮಾಡಿದ್ದಾರೆ. ನಂಜನಗೂಡಿನ ದಲಿತ ಬಂಧುಗಳಿಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಆಚರಣೆ ಆ ಕಾಲ ತಲತಲಾಂತರದಿಂದ ನಡ್ಕೊಂಡು ಬರ್ತಾ ಇದೆ, ಇದಾಗಬೇಕು ಅಂತ ಹೇಳಿ. ಈ ಗೊತ್ತಿಲ್ಲದೆ ಇರೋಂಥ ಈ ವ್ಯಕ್ತಿಗಳು ಮಾಡ್ತಾರಂತ ಇದು ಹುನ್ನಾರದಿಂದ ಇವತ್ತು ಈ ಪರಿಸ್ಥಿತಿ ಆಗಿದೆ ಸರ್. ಅಂದ್ರೆ ಉದ್ದೇಶ ಪೂರ್ವಕವಾಗಿ ನಂಜುಂಡನ ಮೇಲೆ ನೀರನ್ನ ಎರಚಿದ್ರು ಅಂತನಾ ಸರ್? ಉದ್ದೇಶ ಪೂರ್ವಕವಾಗಿ ಹೆಚ್ಚಿದ್ದು ಅಂತಾನೆ ಕಾಣುತ್ತೆ ಸರ್. ಯಾಕೆಂದ್ರೆ ಅವರು ಎಂಜಿನ್ ನೀರಲ್ಲ ಅಂತ ವಾದಿಸ್ತಾರೆ, ಅವರು ಕುಡ್ದಿ ಎಡ್ಸಿಡ್ತಾರೆ. ಎಂಜಿನ್ ನೀರು ಅಂದ್ರೆ ಕೈ ತೊಳ್ದೆ ಎಡ್ಸಿದೆ ಅಂತೀರ. ಇವಾಗ ನಾವ್ ಯಾವ್ದೋ ಒಂದು ಬಾಟ್ಲಲ್ಲಿ ನೀರು ಕುಡಿದ್ಬಿಟ್ಟು ಅದನ್ನ ಹೆಸರು ಅವ್ರು ಎಂಜಿನ್ ನೀರು ಅಂತಾನೆ ಹೇಳೋದು. ಹಂಗೆ ಎಂಜಿನ್ ನೀರು ಅಂತ ವಾದ ನಮ್ದು, ಎಂಜಿನ್ ನೀರಲ್ಲ ಅನ್ನೋದು ಅವ್ರದ್ದು. ಇದೇನೋ ಅವ್ರು ತನಿಖೆ ಮಾಡ್ಬೇಕು, ಅವ್ರು ತನಿಖೆ ಮಾಡಿ ಇದ್ ಮಾಡ್ಬೇಕು. ಈಗ ಬಂದ್ಗೆನ ಕರೆ ಕೊಟ್ರಿ, ಬಂದ್ ಕೂಡ ಯಶಸ್ವಿ ಆಗ್ತಿದೆ. ಮುಂದೆ ಏನು ಅಂತ? ಮುಂದೆ ಈ ಶ್ರೀಕಂಠೇಶ್ವರ ಸ್ವಾಮಿಗೆ ಅವಮಾನ ಆಗಿದೆ ಸರ್. ಇದ್ರ ಬಗ್ಗೆ ಎಲ್ಲರೂ ತನಿಖೆ ಮಾಡಿ ಇದ್ರ ಬಗ್ಗೆ ಸರಿಯಾಗಿ ನಮಗೆ ನ್ಯಾಯ ದೊರಕಿಸಿದ್ರೆ ಸರಿ ಸರ್. ಇಲ್ಲ ಇದನ್ನ ಇನ್ನೂ ಮುಂದುವರಿಯುತ್ತದೆ ಸರ್. ಬಟ್ ಸರ್, ಮಹಿಷನ ಕಲಾಕೃತಿಯನ್ನ ಅಲ್ಲಿ ಇಟ್ಟಿದ್ರು, ಆ ಕಾರಣಕ್ಕಾಗಿ ರಂಗೋಲಿಯನ್ನ ನಾವು ಅಳಿಸ್ಲಿಕ್ಕಾಗಿ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಅದು ಮಹಿಷ ಅಲ್ಲ ಸರ್, ಅದು ಅಂಧಕಾಸುರ. ಅದು ತಲಾಂತರದಿಂದ ನಡ್ಕೊಂಡು ಬರ್ತಿದೆ. ಆ ಅಂಧಕಾಸುರನ ಬಿಡಿಸ್ತಾ ಇಂತಾರಂತೂ ಇಲ್ಲ ದಲಿತ ಜನಾಂಗದವರೇ ಕೂಡ ಅಂಧಕಾಸುರನ್ನು ಬಿಡಿಸ್ತಾ ಇರೋದು ಇವಾಗ್ಲಿಂದ ಅಲ್ಲ. ಅದು ತಲಾಂತರದಿಂದ ಬಿಡಿಸ್ಕೊಳ್ತಿದೆ. ಅಷ್ಟು ವರ್ಷದಿಂದ ಇಲ್ಲದೆ ಅಂತಹ ಆಚರಣೆನ ಈ ಸಲ ತಂದಿರೋದಂತ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ. ಮತ್ತೊಂದು ಸರ್ಕಾರ ಆಗಿರ್ಬೋದು, ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ಅದನ್ನು ಸಹ ಅವರ ಪ್ರೇರಿತದಿಂದನೇ ಮಾಡ್ತಾ ಇದ್ದಾರೆ. ಇಷ್ಟೊಂದು ದಿನಗಳಾದ್ರೂ ಸಹ ಇಲ್ಲಿನ ಅಧಿಕಾರಿಗಳು ಅದ ಕ್ರಮ ವಹಿಸಿಲ್ಲ. ಅದೇ ನಮ್ಮ ದುಃಖಕ್ಕೆ ಕಾರಣ. ಇವಾಗ ಯಾಕೆ ಇದು ಸರ್? ಈಗ ಕಳೆದ ವರ್ಷಗಳಿಂದ ಈ ಮಹಿಷಾಸುರ ನಮ್ಮ ರಾಜ ಆ ರೀತಿ ವರ್ತನೆ ಮಾಡ್ಕೊಂಡಿದ್ದಾರೆ. ಆದ್ರೆ ನಂಜುಂಡೇಶ್ವರನ ಭಕ್ತಾದಿಗಳು ತಳತಲಾಂತರದಿಂದ ಮಾಡ್ಕೊಂಡು ಬಂದಿರೋ ಆಚರಣೆನ ಇವರು ಬೇಕು ಅಂತ ಯೋಜನೆ ಮಾಡ್ಕೊಂಡು ಆ ಎಂಜಲ್ ನೀರ್ನ ಹೆಚ್ಚುವ ಪ್ರಯತ್ನ ಮಾಡಿ ನಂಜನಗೂಡಿನ ಶಾಂತಿಯನ್ನ ಹಾಳು ಮಾಡ್ತಾ ಇದ್ದಾರೆ. ಇದು ನಮ್ಮ ಎಲ್ಲರಿಗೂ ನೋವು ತಂದಿರುವಂತ ವಿಚಾರ. ಶೀಘ್ರವಾಗಿ ಯಾರ್ಯಾರು ಕಿಡಿಗೇಡಿಗಳು ಎಂಜಲ್ ನೀರು ಹೆಚ್ಚಿದರೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಇದು ನಂಜನಗೂಡಿನ ಶ್ರೀಕಂಠೇಶ್ವರನ ಭಕ್ತರ ಆಗ್ರಹ. ಯಾರು ಎಂಜಲ್ ನೀರನ್ನ ಎರಚಿದ್ದಾರೆ ಅವರೆಲ್ಲರನ್ನು ಕೂಡ ಬಂಧಿಸಬೇಕು, ಇದನ್ನ ಸಮಗ್ರ ತನಿಖೆಗೆ ಒಳಪಡಿಸಬೇಕು. ಅಲ್ಲಿವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ. ಇವತ್ತು ನಾವು ಬಂದ್ಗೆ ಕರೆ ಕೊಟ್ಟಿದ್ವಿ, ಆದ್ರೆ ನಂಜನಗೂಡಿನ ಜನತೆ ಶ್ರೀಕಂಠೇಶ್ವರನ ಭಕ್ತರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ ಎಂಬ ಮಾತುಗಳನ್ನು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನಂಜನಗೂಡು, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.